ಮಕ್ಕಳೆಲ್ಲ ನಿಂತಿದ್ದಾರೆ ಆಲ್ರೆಡಿ ಎಲ್ರು. ಇನ್ನೊಂದು 2 ಮಿಸ್ ಆಗಿದೆ. ಸೌಮ್ಯ ಅವರು ಮತ್ತೆ ಅವ್ರ ಮಕ್ಕಳು ಮಿಸ್ ಆಗಿದ್ದಾರೆ, ಅವರು ಬರ್ತಾರೆ ನೆಕ್ಸ್ಟ್. ಇಲ್ಲಿ ನಮ್ಮ ಮಕ್ಕಳ ದಂಡು ನಿಂತಿದೆ ಆಲ್ರೆಡಿ. ಹೆಂಗಿದ್ರು ಇವತ್ತಿಂದ ರೆಸಿಪಿ? ಟೇಸ್ಟ್ ಮಾಡ್ರೋ ಫಸ್ಟ್, ಹೆಂಗಿದೆಯೋ? ಶ್ರುತಿ ಹೆಂಗಿದೆ? ನಮ್ಮ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀವಿ ಆಲೂಗಡ್ಡೆಯಿಂದ. ಓಕೆ ಓಕೆ ಇವತ್ತು ಫ್ರೆಂಚ್ ಫ್ರೈ ಮಾಡ್ತಾ ಇದ್ದಾರೆ ನಂದಿನಿ ಅವರು. ಆಲೂಗಡ್ಡೆನ ಸಿಪ್ಪೆ ಈ ಥರ ಎಲ್ಲ ತೆಗೆದ್ಬಿಡೋಣ ಸರಿತಾ? ಓಕೆ, ಒಳ್ಳೆ ಆಲೂಗಡ್ಡೆ ತಗೋಣ ಆದಷ್ಟು. ಆಲೂಗಡ್ಡೆನ ಕಟ್ ಮಾಡಿ ಈ ರೀತಿ ನೀರೊಳಗಡೆ ಹಾಕೋಣ, ಯಾಕೆಂದರೆ ಮಣ್ಣಿರುತ್ತೆ ಅದಕ್ಕೋಸ್ಕರ. ವೈಟ್ ಆಗಿತ್ತಂದ್ರೆ ಫಿಂಗರ್ ಚಿಪ್ಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಳು ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಕ್ಕಳಿಗೆ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ಇದನ್ನು ಹೊರಗಡೆ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಪ್ಪ ಇದು, ಸಿಕ್ಕಾಪಟ್ಟೆ ಈಸಿ ನಂದಿನಿ ಇದು ಮಾಡೋದು. ಟೈಮ್ ಕೊಡಬೇಕಷ್ಟೆ, ಒಂದು ½ ಅನ್ ಅವರಲ್ಲಿ ಮುಗ್ದೋಗುತ್ತೆ ಇದು, ಅರ್ಧ ಗಂಟೆ ಟೈಮ್ ಸಾಕು. ಈ ಸ್ನ್ಯಾಕ್ಸ್ನ ತುಂಬ ಇಷ್ಟಪಟ್ಟು ತಿಂತಾರೆ, ಯಾರು ಬೇಡ ಅನ್ನೋದೇ ಇಲ್ಲ ಅನ್ಸುತ್ತಲ್ಲ. ಅವ್ರಗಳಿಗೆಲ್ಲ ಈ ಥರ ಸ್ನ್ಯಾಕ್ಸ್ಗಳು ಅಂದ್ರೆ ತುಂಬ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಅವ್ರಗಳಿಗೆಲ್ಲ ಈ ಥರ ಸ್ನ್ಯಾಕ್ಸ್ಗಳು ಅಂದರೆ ತುಂಬ ಇಷ್ಟ ಅಲ್ವಾ? ಹೌದು, ಅವ್ರಿಗೆ ಅನ್ನ ಸಾಂಬಾರು ಮುದ್ದೆ ಇವೆಲ್ಲ ಇಳಿಯೋದೇ ಇಲ್ಲ. ಯಾಕೆಂದರೆ ಇದೆಲ್ಲ ಮಕ್ಕಳಿದ್ದಾಗ ಅಷ್ಟೇ ತಿನ್ನೋಕ್ಕಾಗೋದು. ಮಕ್ಕಳು ತಿನ್ನೋ ಟೈಮಲ್ಲಿ ಇವೆಲ್ಲ ಮಾಡಿಕೊಡ್ಬೇಕು, ದೊಡ್ಡವರೆಲ್ಲ ತಿನ್ನೋಕ್ಕಾಗಲ್ಲ ಜಾಸ್ತಿ. ತಿನ್ನೋ ಟೈಮಲ್ಲಿ ತಿನ್ಕೊಳ್ಳಿ ಆರಾಮಾಗಿ ಮಕ್ಕಳು. ಎಲ್ಲ ಆಲೂಗಡ್ಡೆನೂ ಇದೇ ಥರ ಸಿಪ್ಪೆ ತೆಗೆದು. ಸುಮಾರು ಎಷ್ಟು ತೊಗೊಂಡಿದ್ದೀರಾ ಇವಾಗ ಆಲೂಗಡ್ಡೆನ? ಒಂದು ಅರ್ಧ ಕೆಜಿ. ಒಂದು ಅರ್ಧ ಕೆಜಿ ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ. ಸಾಕಾಗುತ್ತೆ ಅರ್ಧ ಕೆಜಿ ಅಷ್ಟು ಒನ್ ಟೈಮ್ಗೆ. ಒಂದ್ಸಲ ಟ್ರೈ ಮಾಡಿ. ಆಲೂಗಡ್ಡೆ ವಾಯ ಅಂತಾರೆ, ಅದಕ್ಕೋಸ್ಕರ ಸುಮ್ಮನೆ ಲೈಟಾಗಿ ಜಾಸ್ತಿ ಆಲೂಗಡ್ಡೆನೂ ತಿನ್ನಬಾರ್ದು ವಾಯ, ಬಟ್ ಹಂಗೆ ಸ್ನ್ಯಾಕ್ಸ್ಗೆ ಬಾಯಿ ರುಚಿಗೆ ಚೆನ್ನಾಗಿರುತ್ತೆ ಅಷ್ಟೇ. ಹೆಂಗಿದು ಮಕ್ಕಳು ಟೇಸ್ಟ್ ಕೇಳ್ತಾರೆ, ಕುರ್ಕುರೆ ಅದು ಬೇಕು ನಂಗೆ, ಸ್ನ್ಯಾಕ್ಸ್ ಹೊರಗಡೆ ಯಾವ್ದಾವ್ದೋ ಎಣ್ಣೆಲಿ ಕರ್ದಿರ್ತಾರಲ್ವಾ, ಮನೇಲಿ ಆದಷ್ಟು ಒಳ್ಳೆ ಹೆಲ್ದಿ ಫುಡ್ನ ಮಾಡಿಕೊಡೋಣ, ಚೆನ್ನಾಗಿರುತ್ತೆ. ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಕಾಫಿ ಟೀ ಜೊತೆ. ಹೌದು ಸವಿತಾ, ಈವ್ನಿಂಗ್ ಸ್ನ್ಯಾಕ್ಸ್ ಇದೆಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಕೆ ಚಂದ. ಇದೆಲ್ಲ ಇಟ್ಟು ತಿನ್ನೋಕ್ಕಾಗಲ್ಲ, ಬಿಸಿ ಬಿಸಿಯಾಗಿ ಅವಾಗಿಂದ ಅವಾಗಲೇ ಮಾಡ್ಕೊಂಡು ತಿನ್ನಬೇಕು. ಆದಷ್ಟು ಇದೆಲ್ಲ ಈವ್ನಿಂಗ್ ಟೈಮ್ ಅಷ್ಟೇ ಚಂದ. ರೆಸ್ಟೋರೆಂಟ್ಗಳಲ್ಲಿ ಜಾಸ್ತಿ ಕೇಳ್ತಾರೆ. ಆಲೂಗಡ್ಡೆನ ಈ ರೀತಿ ಉದ್ದನೇ ಆಲೂಗಡ್ಡೆಗಳನ್ನೇ ತಗೋಬೇಕು. ಉದ್ದವಾಗಿರೋವಂಥ ಆಲೂಗಡ್ಡೆ ತೊಗೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಫ್ರೆಂಚ್ ಫ್ರೈ ಈ ಥರ. ಈ ರೀತಿ ಸ್ಲೈಸ್ ಆಗಿ ನೀಟಾಗಿ ಬರಬೇಕು ಫ್ರೆಂಚ್ ಫ್ರೈಸ್. ಈ ರೀತಿ ಉದ್ದವಾಗಿ ನೀಟಾಗಿ ಬರಬೇಕು. ಆದಷ್ಟು ಉದ್ದನೇ ಆಲೂಗಡ್ಡೆಗಳು ತಗೊಂಡ್ರೆ ಈ ರೀತಿ ನೀಟಾಗಿ ಬರುತ್ತೆ. ಹೌದು, ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ತುಂಬ ತೆಳುಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಇರಬೇಕು, ತೆಳುಗೂ ಇರಬಾರ್ದು. ಚೆನ್ನಾಗಿ ಈ ರೀತಿ ಬರುತ್ತೆ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಒಂದು ತಪ್ಪಲೆಯಲ್ಲಿ ನೀರು ಕಾಯಕ್ಕಿಡೋಣ. ನೀರು ಬಿಸಿಗಿಡೋಣ. ಕುದಿಯೋವಾಗ ಆಲೂಗಡ್ಡೆನ ಬೇಯಕ್ಕಿಡೋಣ. ನೀರು ಬಿಸಿ ಆಗೋಷ್ಟರಲ್ಲಿ ನಾವು ಆಲೂಗಡ್ಡೆನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಸವಿತಾ, ಎಲ್ಲ ಆಲೂಗಡ್ಡೆಗಳನ್ನ ಈ ಥರ ಚೌಕದಾಗಿ ಕಟ್ ಮಾಡ್ಕೋಬೇಕು. ಇವಾಗ ಎಲ್ಲ ಫಿಂಗರ್ ಚಿಪ್ಸ್ಗೆ ಆಲೂಗಡ್ಡೆಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೋಡಿ ನೀರು ಕುದೀತಾ ಇದೆ. ಈ ನೀರಿಗೆ ಈ ಕುದಿಯೋ ನೀರಿಗೆ ಇವಾಗ ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆನ ಇವಾಗ ಹಾಕೋಣ. ಎಲ್ಲ ಕಟ್ ಮಾಡಿರೋ ಆಲೂಗಡ್ಡೆನ ಈ ಕುದಿಯೋ ನೀರಿಗೆ ಹಾಕೋಣ. ಒಂದು 2-3 ಮಿನಿಟ್ಸ್ ಕುದಿಸ್ಕೊಬೇಕು ಚೆನ್ನಾಗಿ. ಹೌದು, ಜಾಸ್ತಿನೂ ಬೇಯಬಾರ್ದು. 2-3 ಮಿನಿಟ್ಸು ಚೆನ್ನಾಗಿ ಬೇಯಬೇಕದು. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ನಾವು ನಮ್ಮ ಮನೆಯಲ್ಲಿ ಸಾಲ್ಟ್ ಹಾಕಿದ್ದೀನಿ ಸವಿತಾ. ಹಾಕಿದ್ದೀರಾ? ನೀರು ಅವಾಗಲೇ ಕುದಿಯೋವಾಗ. ಓಕೆ,
ನಮ್ಮ ಮನೇಲಿ ಮಕ್ಕಳು ತುಂಬ ಜನ ಇರೋದ್ರಿಂದ ನಾವು 1 kg ಆಲೂಗಡ್ಡೆ ತೊಗೊಂಡ್ಬಿಟ್ಟು 1 kg ಆಲೂಗಡ್ಡೆ ಇದ್ದ ನೀವು ಎಷ್ಟು ಜನ ಇದ್ದಾರೆ ಮನೇಲಿ ನೋಡಿಕೊಂಡು ಅಷ್ಟು ಜನಕ್ಕೆ ಮಾಡ್ಕೊಂಡು, ಯಾಕೆಂದರೆ ಇದು ಎಷ್ಟಿದ್ರು ಖಾಲಿ ಆಗುತ್ತೆ ಬಿಡಿ, ಮಕ್ಕಳಿದ್ರೆ ಮನೇಲಿ 1 kg ಹಾಕಿದ್ರು ಖಾಲಿ ಆಗುತ್ತೆ, 2 kg ಹಾಕಿದ್ರು ಖಾಲಿ ಆಗುತ್ತೆ. ಮಕ್ಕಳಿಗೆ ಇಂಥದ್ನೆಲ್ಲ ಕೊಟ್ಬಿಟ್ರೆ ಎಷ್ಟು ಕೊಟ್ಟರು ಸಾಲದು ಅವ್ರಿಗೆ. ಅಂದರೆ ಇಷ್ಟಪಟ್ಟು ತಿಂತಾರಲ್ವಾ, ನಮಗೂ ಮಾಡ್ಕೊಡೋಕ್ಕೆ ತುಂಬ ಖುಷಿ ಆಗುತ್ತೆ. ಅವ್ರು ಏನು ತಿಂತಾರೆ ಅದು ನಾವು ಮಾಡ್ಕೊಡೋದು ಬೆಸ್ಟ್. ಇವಾಗ ಇದು ಕುದಿಲಿ ಸವಿತಾ, ಇದು ಚೆನ್ನಾಗಿ ಕುದಿಲಿ, ಚೆನ್ನಾಗಿ ಕುದಿಯೋ ತನಕ ಬಿಡೋಣ. ನೋಡಿ ಈ ರೀತಿ ನೀಟಾಗಿ ಕುದ್ದಿ ಬೆಂದಿದೆ ಚೆನ್ನಾಗಿ. ಇಷ್ಟು ಬೆಂದರೆ ಸಾಕು, ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೇಯಬಾರ್ದು, ಲೈಟಾಗಿ ಬೇಯಬೇಕಷ್ಟೇ. ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ. ಎಲ್ಲದನ್ನು ತೆಗ್ದು ನೋಡಿ ಈ ರೀತಿ ಬಟ್ಟೆಗೆ ಹಾಕಬೇಕು, ಅದೆಲ್ಲ ನೀರು ಹಿಂಕೊಳ್ಳೋ ತನಕ ಒಂದು ಜಸ್ಟ್ 2-3 ಮಿನಿಟ್ಸ್ ಅಷ್ಟೇ. ಈ ರೀತಿ ಒಂದು ಬಟ್ಟೆಗೆ ಇದನ್ನು ತುಂಬ ಜಾಸ್ತಿ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿ ನಾವು ನಮಗೆ ಬೇಕಂದಾಗೂ ಮಾಡಿಕೊಂಡು ಫ್ರೆಶಾಗಿ ತಿನ್ಬೋದು ಸವಿತಾ. ಓಕೆ ಓಕೆ, ಆ ಥರನೂ ಮಾಡ್ಬೋದು. ಫ್ರಿಜ್ಜಲ್ಲಿ ಇಡ್ಬೋದು ಹೈ ಟೆಂಪ್ರೇಚರಲ್ಲಿ ಇಟ್ಬಿಟ್ಟು 15 days 1 month ಏನು. ಹೌದೌದು, ಆ ಥರನೂ ಮಾಡ್ಬೋದು. ಇವಾಗ ನಾವು ಜಸ್ಟ್ ಹೀಗೆ ಡ್ರೈ ಆಗಲಿಕ್ಕೆ ಬಿಟ್ಟಿದ್ದೀವಿ, ಒಂದು 2-3 ಮಿನಿಟ್ಸ್ ಅಷ್ಟೇ. ನೀಟಾಗಿ ಡ್ರೈ ಆಗಿದೆ, ಅದನ್ನ ಬಟ್ಟೆ ಮೇಲೆ ಹಾಕ್ಬಿಟ್ಟು ಈ ತರ ಒಣಗಿಸ್ಕೋಬೇಕು ಸವಿತಾ. ಓಕೆ, ಇದೆಲ್ಲ ಡ್ರೈ ಆಗಿದೆ, ಇದನ್ನ ಒಂದು ಪಾತ್ರೆಗೆ ಹಾಕೋಣ. ನೀಟಾಗಿ ಎಲ್ಲ ಡ್ರೈ ಆಗಿದೆ ಅಲ್ಲ ನಂದಿನಿ? ಹಾ, ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಡ್ರೈ ಆಗಿದೆ. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಣ. ಇವಾಗೆಲ್ಲ ರೆಡಿ ಆಗಿದೆ, ಇದು ಒಂದು ಪಾತ್ರೆಗೆ ಹಾಕಿದ್ದೀವಿ. ಇದಕ್ಕೆ ನೆಕ್ಸ್ಟ್ ಕಾರ್ನ್ಫ್ಲವರ್ ಹಾಕೋಣ. ಇದು ಪರಿಶುದ್ಧವಾದ ಕಾರ್ನ್ಫ್ಲವರ್ ಹಿಟ್ಟಿದು, ಈ ಪ್ಯಾಕೆಟ್ ಚೆನ್ನಾಗಿರುತ್ತೆ ಇದು. ಈ ತರ ಹಿಂಗೆ ಉದುರಿಸ್ಬೇಕು ಸವಿತಾ. ಕಾರ್ನ್ಫ್ಲವರ್ನ ನೀಟಾಗಿ ಈ ಥರ ಎಲ್ಲ ಫಿಂಗರ್ ಚಿಪ್ಸ್ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದೀವಲ್ವಾ, ಎಲ್ಲ ಆಲೂಗಡ್ಡೆಗೂ ಇದು ಮಿಕ್ಸ್ ಆಗಬೇಕು. ಆ ಥರ ಈ ಕಾರ್ನ್ಫ್ಲವರ್ ಇನ್ನೊಂದು ಸ್ವಲ್ಪ ಹಾಕೋಣ. ಹಾಂ, ಇನ್ನೊಂದು ಸ್ವಲ್ಪ ಹಾಕೊಳ್ಳೋಣ ಸವಿತಾ, ಇದು ಎಲ್ಲದಕ್ಕೂ ಆಗಬೇಕಲ್ವಾ ಮಿಕ್ಸು. ಹೌದೌದು, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ನಾವು ಕಾರ್ನ್ಫ್ಲವರ್ ಹಿಟ್ಟು ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಸವಿತಾ ಫಿಂಗರ್ ಚಿಪ್ಸು. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡರ್ ಹಾಕೋಣ. ಓಕೆ, ಹಾಕೊಳ್ಳಿ. ನೆಕ್ಸ್ಟ್ ಸವಿತಾ ಚಿಲ್ಲಿ ಪೌಡರ್ ಹಿಂಗೆ ಉದುರಿಸೋಣ ಸ್ವಲ್ಪ. ಎಷ್ಟು ಚೆನ್ನಾಗಿದೆ ಅಲ್ವಾ ಸವಿತಾ? ಅಲ್ವಾ ಹರ್ಷ? ಹೆಂಗಿದೆ ಹರ್ಷ? ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಸವಿತಾ, ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡೋಣ ಈ ಥರ. ಓಕೆ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ 10 minutes ಹೈ ಟೆಂಪ್ರೇಚರಲ್ಲಿ. ಓಕೆ, ಅವಾಗೆಲ್ಲ ಮಸಾಲ ಚೆನ್ನಾಗಿ ಹಿಡ್ದಿರುತ್ತೆ. ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಬೇಕು, ಆವಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಹೌದಾ, ಓಕೆ, ಇದಕ್ಕೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ ಇವಾಗ. ಆಯಿಲ್ ಏನು ಬೇಡ ಅನ್ಸುತ್ತೆ ನಂದಿನಿ. ಹೌದಾ? ಹಾಂ, ಆಯಿಲ್ ಏನು ಬೇಡ, ಹಾಗೆ ಮಸಾಲ ಚೆನ್ನಾಗಿ ಹಿಡ್ದಿರುತ್ತೆ. ಫ್ರಿಜ್ಜೆಲ್ಲ ಇಟ್ಟರು ನಡೆಯುತ್ತೆ, ಇಡದೇ ಇದ್ರೂ ನಡೆಯುತ್ತೆ. ಫ್ರೀಸರಲ್ಲಿ ಇಡಲೇಬೇಕಂತೇನಿಲ್ಲ, ಇಟ್ಟರು ಓಕೆ, ಇಡ್ಲಿಲ್ಲ ಅಂದ್ರೂ ಓಕೆ. ನಮಗೇನು ಮಾಡಿಬಿಟ್ಟು ಸಾಕಾಯ್ತಪ್ಪ ಉಳಿತು ಅಂತ ಅಂದರೆ ಫ್ರಿಜ್ಜಲ್ಲಿ ಇಟ್ಟು ನೆಕ್ಸ್ಟ್ ಡೇ ಮಾಡ್ಕೋಬೋದು ನಾವು. ಓಕೆ, ಎಣ್ಣೆ ಕಾದಿದೆ. ಈಗ ಎಣ್ಣೆಗೆ ನಾವೀಗ ಫ್ರೆಂಚ್ ಫ್ರೈಗೆ ಅಂತ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಎಣ್ಣೆಲಿ ಬಿಡೋಣ. ಇವಾಗ ನೀಟಾಗಿ ಬೇಯ್ತಾ ಇದೆ. ಇದನ್ನು ತಕ್ಷಣ ಕೈ ಆಡಬಾರ್ದು, ಸ್ವಲ್ಪ ಮಸಾಲೆ ಹಿಡಿಬೇಕು, ಬೇಯಬೇಕು, ಅದಕ್ಕೆಲ್ಲ ಅಂಟಬೇಕು. ಆಮೇಲೆ ನೆಕ್ಸ್ಟ್ ಕೈ ಆಡಬೇಕು ನೀಟಾಗಿ. ನೋಡಿ, ಈ ರೀತಿ ಎಲ್ಲ ಮಸಾಲ ಹಿಡಿಬೇಕು ಅದಕ್ಕೆ ಚೆನ್ನಾಗಿ. ಒಂದೇ ಟೈಮಿಗೆ ಎಟ್ ಅ ಟೈಮ್ ಹಾಕಿದರೆ ಎಣ್ಣೆ ಫುಲ್ ಉಪ್ಪಿಡುತ್ತೆ, ನೋಡಿಕೊಂಡು ಸ್ವಲ್ಪನೇ ಹಾಕಬೇಕು. ಅದಕ್ಕೆ ಸ್ವಲ್ಪನೇ ಹಾಕಬೇಕು ಆಯಿಲಿಗೆ, ಇಲ್ಲಾಂದರೆ ಎಣ್ಣೆ ಎಲ್ಲ ಉಪ್ಪಿಡುತ್ತೆ ಮೇಲ್ಗಡೆ. ಯಾಕೆಂದರೆ ಕಾರ್ನ್ಫ್ಲವರ್ ಎಲ್ಲ ಹಾಕಿರ್ತೀವಲ್ಲ, ತಕ್ಷಣ ಉಕ್ಕುತ್ತೆ. ನೋಡ್ಕೊಂಡು ಬಿಡಿ, ಸ್ವಲ್ಪನೇ ಚೆನ್ನಾಗಿ ಬೇಯ್ತಾ ಇರ್ಬೇಕು ಹಂಗೆ ನೀಟಾಗಿ. ತುಂಬ ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬೇಡ್ರಿ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಆದರೆ ಸಾಕು. ಫಸ್ಟೇ ಆಲ್ರೆಡಿ ಬೇಯಿಸಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ಬೇಯಿಸ್ಬೇಕಷ್ಟೇ. ಫ್ರೆಂಚ್ ಫ್ರೈ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಅದನ್ನು ತೆಗ್ದು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಪರ್ಫೆಕ್ಟ್ ಆಗಿರೋ ಕ್ವಾಂಟಿಟಿಲಿ ಬಂದಿದೆ ಸವಿತಾ, ನೀಟಾಗಿ ಬೆಂದಿದೆ. ಇದನ್ನು ಈ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆಲ್ರೆಡಿ ನಾವು ಸ್ವಲ್ಪ ಬೇಯಿಸಿದ್ದೀವಿ. ಆಲ್ರೆಡಿ ನಾವು ಜಾಸ್ತಿ ಜನ ಇರೋದ್ರಿಂದ ಈ ಕಡೆನೂ ಬೇಯ್ತಾ ಇದೆ, ಈ ಕಡೆನೂ ಬೇಯ್ತಾ ಇದೆ, 2 ಕಡೆನೂ ಬೇಯಿಸಿ ಮಧ್ಯದಲ್ಲಿ ಹಾಕ್ತಾಯಿದ್ದೀವಿ. ನೋಡ್ರಿ, ಈ ಗ್ಯಾಸಲ್ಲೂ ಬೇಯ್ತಾ ಇದೆ, ಇಲ್ಲೂ ಬೇಯ್ತಾ ಇದೆ. ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ನಂದಿನಿ? ಒಂದು 15 ಜನಕ್ಕೆ ಮಾಡ್ತಿದ್ದೀರಾ? 15 ಜನಕ್ಕೆ ಮಾಡ್ತಿದ್ದಾರೆ. ಒಂದು ರೆಸ್ಟೋರೆಂಟ್ ರೆಡಿ ಮಾಡ್ತಿದ್ದಾರೆ ಇಲ್ಲೇ ಮನೆಯಲ್ಲೇ ಇವತ್ತು.
ಎಲ್ರು ತಿಂದ್ರೆ ನಮ್ಮನೇಲಿ ಸ್ವಲ್ಪ ಸ್ವಲ್ಪ ಕೊಟ್ರೆ ತಿನ್ನಂಗ ಎಲ್ಲ ಮಾಡಲ್ಲ ಜನಗಳಿಲ್ಲಿ. ಎಲ್ಲ ಬಾಯಿ Snacks. ತಿನ್ಬೇಕು ಅವ್ರಿಗೆ, ಅದಕ್ಕೋಸ್ಕರ ಸ್ನ್ಯಾಕ್ಸ್ ಬೇಕು ಅವರಿಗೆ, ಊಟ ಎಲ್ಲ ಆಗಲ್ಲ ಮಕ್ಕಳಿಗೆ. ಅದಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಂದಿನಿ ಅವರು ತುಂಬ ಹೊತ್ತಿಂದ ಮಾಡ್ತಿದ್ದಾರೆ ಮಕ್ಕಳಿಗೋಸ್ಕರ. ಅವ್ರಿಗೆಲ್ಲ ಚೆನ್ನಾಗ್ ಸ್ವಲ್ಪ ಬಂದಿದೆ. ಸ್ವಲ್ಪ ಕೊಟ್ರೆ ನಮ್ಮ ಮನೇಲಿರೋರಿಗೆ ಸಾಲಲ್ಲ ರೀ, ಅದಕ್ಕೋಸ್ಕರ ತಿಂದ್ರೆ ಬಾಯಿ ತುಂಬಾ ತಿನ್ಬೇಕು ಅವರು. ತಿಂದರೆ ಹಂಗೇನೆ ತಿನ್ನಬೇಕು. ಹೊರಗಡೆ ಹೋದರೆ ಒಂದು ಬೌಲಲ್ಲಿ ಕೊಡ್ತಾರಷ್ಟೇ, ಒಂದು ಪ್ಯಾಕ್ ತಿಂದರೆ ಮುಗೀತು, ಮತ್ತೆ ತಗೊಳಂಗಿಲ್ಲ ಬಿಡಂಗಿಲ್ಲ, ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಮನೇಲೇ ಮಾಡ್ಕೊಳ್ಳೋದ್ರಿಂದ ಬಾಯಿ ತುಂಬ ಮಕ್ಕಳನ್ನು ತಿನ್ಬೋದು ಚೆನ್ನಾಗಿ. ಸರಿ, ಆಲ್ರೆಡಿ ರೆಡಿ ಆಗಿದೆ ಅನ್ಸುತ್ತೆ ನಂದಿನಿ. ನೋಡಿ ಒಂದು ಸೈಡು ಗ್ಯಾಸಲ್ಲಿ ರೆಡಿ ಆಗಿದೆ. ಇದನ್ನ ತೆಗೆದ್ಬಿಟ್ಟು ಬೌಲ್ಗೆ ಹಾಕ್ತಿದ್ದೀನಿ. ಇದನ್ನ ಕ್ಲೋಸ್ ಮಾಡಿಬಿಡ್ತೀನಿ ಗ್ಯಾಸ್ನ. ನೆಕ್ಸ್ಟ್ ಇನ್ನೊಂದು ಕಡೆ ಶಿಫ್ಟ್ ಆಗ್ತಿದ್ದಾರೆ. ಇಲ್ಲಿ ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಇದು ಕೂಡ ರೆಡಿ ಆಗಿದೆ. ಇದು ಮತ್ತೆ ಮಕ್ಕಳು ಆಯಿಲ್ ಫುಡ್ ತಿಂತಾರಲ್ಲ ಸಿಕ್ಕಾಬಟ್ಟೆ ಅನ್ಕೋಬೇಡಿ, ಇದು ಪ್ಯೂರ್ ಆಯಿಲು, ಕಡಲೆ ಬೀಜದ ಪ್ಯೂರ್ ಆಯಿಲ್ ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ. ಅದು ಬಾಡಿಗೆ ಬೇಕಾಗಿರೋಂಥ ಆಯಿಲ್ ಅದು. ಇವಾಗ ಈ ಗ್ಯಾಸ್ನು ಕ್ಲೋಸ್ ಮಾಡಿಬಿಡ್ತೀನಿ. ಇನ್ನು ಎಷ್ಟು ಗ್ಯಾಸ್ ಬೇಕಾಗುತ್ತೆ ನಂದಿನಿ ನಿಮಗೆ? 3 ಸಾಕಾಗ್ತಿಲ್ವಾ? ಸಾಕಾಗ್ತಿಲ್ಲ, 4 ಒಲೆದಾಗಿದ್ರೆ ತುಂಬಾ ಚೆನ್ನಾಗಿ ಆಗ್ತಿತ್ತು. 4 ಕಡೆ ಏನಾದ್ರೂ ಮಾಡ್ತಾ ಇದೆ. ಅದಂತೂ ನಿಜ. ಇವಾಗ ಆಲ್ರೆಡಿ ರೆಡಿ ಆಗಿದೆ. ಮಕ್ಕಳು ಇಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ. ಕ್ರಂಚಿ ತೋರಿಸಿ ಸಹಿತ ಮಕ್ಕಳು ಇಲ್ಲಿ ಆಲ್ರೆಡಿ ಕ್ಯೂ ಅಲ್ಲಿ ನಿಂತಿದ್ದಾರೆ. ತೋರಿಸಿ ಎಲ್ಲ ಮಕ್ಕಳು ದಂಡು ಇಲ್ಲೇ ಕ್ಯೂನಲ್ಲಿ ನಿಂತಿದೆ. ಫ್ರೈಸ್ಗೋಸ್ಕರ ಮಕ್ಕಳೆಲ್ಲ ಕ್ಯೂ ನಿಂತಿದ್ದಾರೆ ಆಲ್ರೆಡಿ ಎಲ್ರು. ಇನ್ನೊಂದು 2 ಮಿಸ್ ಆಗಿದೆ. ಸೌಮ್ಯ ಅವರು ಮತ್ತೆ ಅವ್ರ ಮಕ್ಕಳು ಮಿಸ್ ಆಗಿದ್ದಾರೆ, ಅವರು ಬರ್ತಾರೆ ನೆಕ್ಸ್ಟ್. ಇಲ್ಲಿ ನಮ್ಮ ಮಕ್ಕಳ ದಂಡು ನಿಂತಿದೆ ಆಲ್ರೆಡಿ. ಹೆಂಗಿದ್ರು ಇವತ್ತಿಂದ ರೆಸಿಪಿ? ಟೇಸ್ಟ್ ಮಾಡ್ರೋ ಫಸ್ಟ್, ಹೆಂಗಿದೆಯೋ? ಶ್ರುತಿ ಹೆಂಗಿದೆ? ಲೈಕ್ ಮಾಡಿ